ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಇದು ಸ್ಯಾಟರ್ಡೆ ಮತ್ತು ಸಂಡೇ 2 ದಿನದ್ದು ವ್ಲಾಗ್ ಒಂದರಲ್ಲೇ ಹಾಕಿದ್ದೀನಿ. ನಾವು ಸ್ಯಾಟರ್ಡೆ ಹೊರಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಂಗ್ಳೂರಿಗೆ ಹೋಗೋಣ ಬೀಚ್ ಹತ್ರ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಹಾಗೆ ಸ್ಮಾಲ್ ಟ್ರಿಪ್ ಥರನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಾವು ಆಗಲೇ ಹೊರಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಮಧ್ಯಾಹ್ನ ಕಿಚನ್ ಹಳ್ಳಿ ಮನೆ ಇದೆಯಲ್ಲ, ಅಲ್ಲಿ ಊಟ ಮಾಡ್ಕೊಂಡು ಹಾಗೆ ಅಲ್ಲಿಂದ ಡೈರೆಕ್ಟ್ ಸಕಲೇಶ್ಪುರ ಹೋಗ್ಬಿಡೋಣ, ಆಮೇಲೆ ಬೇಕಿದ್ರೆ ಎಲ್ಲಾದರೂ ಸ್ಟಾಪ್ ಮಾಡೋಣ ಅಂತ ಹೇಳಿಬಿಟ್ಟು ಡೈರೆಕ್ಟ್ ಸಕಲೇಶ್ಪುರ್ಗೆ ಅಂತ ಹೋದ್ವಿ. ಅಲ್ಲಿ ವೆದರ್ ಅಂತೂ ಇಲ್ಲೂ ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಮಗ ಮತ್ತು ಮಗಳು ಸಹ ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದರು ಈ ಟ್ರಾವೆಲ್ಲು ಅಂತ ಅಂದರೆ, ಹಿಂದೆಗಡೆ ಫುಲ್ ಬೆಡ್ ಥರ ಮಾಡಿಬಿಟ್ಟಿದ್ವಿ. ಅವರಿಬ್ಬರು ಆಟ ಆಡ್ಕೊಂಬರಲಿ, ಮಲಗಿದ್ರೂ ಸಹ ನಮಗೆ ಸ್ಟ್ರೈನ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನಾವು ಹಾಸನ ಹತ್ತತ್ರ ಹೋಗ್ತಿದ್ದಂಗೆ ವೆದರ್ ಸಹ ತುಂಬ ಚೆನ್ನಾಗಿತ್ತು, ತಂಪಾಗಿತ್ತು, ಗಾಳಿ, ಹಾಗೆ ಸ್ವಲ್ಪ ಮಳೆ ಸಹ ಶುರು ಆಗ್ತಾ ಇತ್ತು ಅವಾಗವಾಗ ಹನಿ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಸೈಡಲ್ಲಿ ಗಿಡ ಮರಗಳನ್ನ ನೋಡ್ಕೊಂಬರೋದೇ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಟ್ರಾವೆಲ್ ಮಾಡಿದರೂ ಸಹ ನಮಗೆ ಅಷ್ಟು ಬೇಜಾರು ಅನಿಸಲ್ಲ ಗಿಡಗಳೆಲ್ಲ ನೋಡ್ಕೊಂಬರ್ತಿರೋದು. ಹಾಗೆ ಮಳೆ ಸಹ ಹನಿ ಶುರು ಆಯಿತು. ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಜೋರೇ ಆಯಿತು ಮಳೆ. ಆ ಕಡೆ ಎಲ್ಲ ಸ್ವಲ್ಪ ಮಳೆನೇ ಇತ್ತು. ನಾವು ರಿಟರ್ನ್ ಮನೆಗೆ ಬರೋ ಅಷ್ಟೊತ್ತಿಗೆ ಮಳೆ ಇನ್ನೂ ಜಾಸ್ತಿ ಆಗೋಗಿತ್ತು ಆ ಕಡೆ, ಆ ಸೈಡು. ನಾವು ಮನೆಗೆ ಬಂದ್ವಿ, ಆಮೇಲೆ ನ್ಯೂಸಲ್ಲೆಲ್ಲ ಬಂದುಬಿಟ್ಟಿತ್ತು ಮಳೆ ಆ ಕಡೆ ತುಂಬ ಆಗಿದೆ, ಟ್ರಾಫಿಕ್ ಜಾಮ್ ಆಗೋಗಿದೆ ಅಂತ ಎಲ್ಲ ಹೇಳ್ಬಿಟ್ಟು. ಆಗಲೇ ಮಳೆಯನ್ನು ನೋಡಿ ಆಗಲೇ ಜೋರಾಗಿ ಶುರು ಆಯಿತು. ಹಾಗೆ ಅಲ್ಲಿ ಮುಂದೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬ್ರೇಕ್ ತೊಗೊಂಡ್ವಿ. ಇಲ್ಲಿ ನೋಡಿ ನನ್ನ ಮಗ ಮತ್ತು ನನ್ನ ಮಗಳಿಬ್ರು ಆಟ ಆಡ್ಕೊಂಡು ಬರ್ತಾ ಇರೋದು. ನಾವು ಅದಕ್ಕೋಸ್ಕರ ಅಂದ್ಬಿಟ್ಟು ಇವ್ರು ಹಿಂಗೆ ಆಟ ಆಡ್ಕೊಂಡು, ಅವ್ರಿಗೆ ಜರ್ನಿ ದೂರ ಅಲ್ವಾ, ಸ್ವಲ್ಪ ಬೇಜಾರೆಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂದ್ಬಿಟ್ಟು ಬೆಡ್ಡೆಲ್ಲ ಹಾಕ್ಬಿಟ್ಟು ಮಲ್ಕೊಂಡು ಬರೋಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ವಿ. ಲಗೇಜೆಲ್ಲ ಹಿಂದೆ ಇಟ್ಬಿಟ್ಟು ಸೀಟೆಲ್ಲ ಫೋಲ್ಡ್ ಮಾಡಿಬಿಟ್ಟಿದ್ವಿ ನಾವು. ಹೇಗೂ ಈ ಬೆಡ್ ಮನೆಯಲ್ಲೇ ಇತ್ತಲ್ಲ, ಹಾಗಾಗಿ ಆ ಬೆಡ್ನ ಹಾಕ್ಕೊಂಡು ಫುಲ್ಲು ರೆಡಿ ಮಾಡ್ಕೊಂಡು ಹೋಗಿದ್ವಿ. ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇನ್ನು ನಾವು ಟ್ರಾವೆಲ್ ಶುರು ಮಾಡಿದ್ವಿ ಅಂದರೆ ಎಷ್ಟೇ ದೂರ ಆದರೂ ನಮ್ಮ ಹಸ್ಬೆಂಡೇ ಗಾಡಿ ಓಡಿಸೋದು. ಅವರು ಕಾರ್ ಅಂತೂ ಯಾರ ಕೈಗೂ ಕೊಡಲ್ಲ ಓಡಿಸೋದಕ್ಕೆ, ಅವರೇ ಓಡಿಸ್ತಾರೆ ಎಷ್ಟೇ ದೂರ ಆದ್ರೂ. ಅವ್ರು ಶಿರ್ಡಿಗೂ ಸಹ ಅವರೇ ಹೋಗಿ ಬಂದಿದ್ದಾರೆ ಕಾರಲ್ಲೇ. ಎಲ್ಲೇ ಆದರೂ ಕಾರಲ್ಲಿ ಹೋಗಬೇಕು. ಇನ್ನು ಘಾಟ್ ಸೆಕ್ಷನ್ ಶುರು ಆಯಿತು. ನಾವು 5:15 ರೀಚ್ ಆಗಿದ್ವಿ ಸಕಲೇಶ್ಪುರ. ಅಲ್ಲಿಂದ ಘಾಟ್ ಶುರು ಆಗ್ತಿದ್ದಂಗೆ ಎಷ್ಟು ಫಾಗು ಅಂದರೆ ಅದು ನೋಡಿ, 5:15 ಎಷ್ಟು ಫಾಗ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದೆ. ತುಂಬ ಒಟ್ಟಿನಲ್ಲಿ ವೆದರ್ ಮಾತ್ರ ಸಖತ್ತಾಗಿತ್ತು. ಈ ಥರ ವೆದರಲ್ಲಿ ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಘಾಟಲ್ಲಿ ಉದ್ದಕ್ಕೂ ಕಾಫಿ ಅಂಗಡಿಗಳೆಲ್ಲ ಇದೆಯಲ್ಲ, ಬಜ್ಜಿ ಕಾಫಿ ಎಲ್ಲ. ನಾವು ಮಳೆ ಬರ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಬಜ್ಜಿ ತಿಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ ಅಲ್ಲಿಂದ. ನಾನು ನೋಡಿ ಒಂದು ಚಾಕ್ಲೇಟ್ ಬೀಳ್ಸ್ಬಿಟ್ಟಿದ್ದೀನಿ. ಒಂದೇ ಒಂದು ಚಾಕ್ಲೇಟ್ ಬೀಳ್ಸ್ಬಿಟ್ಟು ಚಾಕ್ಲೇಟ್ ಪಪ್ಪ ಎಲ್ಲ ಬಗ್ಗೆ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದುಬಿಟ್ಟು ಧರ್ಮಸ್ಥಳ ರೂಟಿಂದ ಸ್ವಲ್ಪ ಮುಂದೆ ಬಂದುಬಿಟ್ಟು ಅಲ್ಲೇ ರೂಮ್ ಮಾಡಿಬಿಟ್ವಿ. ಮಳೆ ಬೇರೆ ಶುರು ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಊಟ ಮಾಡಿ ರೂಮ್ ಕೆಳಗೇ ಹೋಟೆಲ್ ಇತ್ತು, ಅಲ್ಲೇ ಊಟ ಮಾಡಿಬಿಟ್ಟು ಮಾರ್ನಿಂಗು 10 o'clock ನಾವು ಬೀಚ್ ಹತ್ರ ಬಂದುಬಿಟ್ಟಿದ್ವಿ ಟಿಫನ್ ಎಲ್ಲ ಮಾಡಿಕೊಂಡು. ಇನ್ನು ನಮ್ಮ ಪಾಪು ಅಂತೂ, ಅವಳಿಗಂತೂ ಖುಷಿ ಅಂದರೆ ಖುಷಿ. ಅವಳಿಗೆ ನೋಡಿ ನೀರು ಬರ್ತಿದ್ದಂಗೆ, ಅಲೆಗಳು ಬರ್ತಿದ್ದಂಗೆ ಎಷ್ಟು ಖುಷಿ ಪಡ್ತಾಳೆ. ಅವಳಿಗೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ಇದ್ಲು. ಅವಳದು ಫಸ್ಟ್ ಬೀಚು ಇದು, ಫಸ್ಟ್ ಟೈಮ್ ಹೋಗಿರೋದು. ಹಾಗೆ ನಾವು ಎಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು, ಆಮೇಲೆ ನನ್ನ ಮಗ ಅಲ್ಲಿ ಸ್ವಲ್ಪ ಹೊತ್ತು ಮಣ್ಣಲ್ಲಿ ಆಟ ಆಡ್ತಿದ್ದ. ಆಮೇಲೆ ಅವನು ನೀರಲ್ಲಿ ಆಟ ಆಡೋಕ್ಕೆ ಬರ್ತಾನೆ. ನಮ್ಮ ಕಿಟ್ ಬರುತ್ತಲ್ಲ, ಅದರಲ್ಲಿ ಹೋಗಿ ಅದೇನೇನೋ ಮಣ್ಣೆಲ್ಲ ತಗೊಳ್ಳೋದು, ಎತ್ಕೊಳ್ಳೋದು, ಹಾಕೊಳ್ಳೋದು ಬಕೆಟಲ್ಲಿ ಅಂದ್ಬಿಟ್ಟು ಎಲ್ಲ ಆಟ ಆಡ್ಕೊಂಡು ಕುಂತಿದ್ದ. ನಾವು ಸ್ವಲ್ಪ ಹೊತ್ತು ಹೀಗೆ ನೀರಲ್ಲಿ ಪಾಪುಗೂ ಆಟ ಆಡಿಸ್ಬಿಟ್ಟು ಅವಳು ಮಣ್ಣಲ್ಲೆಲ್ಲ ಆಟ ಆಡಿದ್ಲು ಸ್ವಲ್ಪ ಹೊತ್ತು, ಚೆನ್ನಾಗಿತ್ತು. ಹಾಗೆ
ನೋಡಿ ಇಲ್ಲಿ ನಮ್ಮ ಪಾಪು ಜೊತೆ ಅವಳು ನೀರಲ್ಲಿ ಆಟ ಆಡ್ಬಿಟ್ಟು ಆಮೇಲೆ ಮತ್ತೆ ಬಂದು ಮಣ್ಣಲ್ಲಿ ಆಟ ಆಡ್ಕೊಂಡು ಕುಂತಿದ್ಲು ಅವ್ರ ಪಪ್ಪನ ಜೊತೆ. ನಾವು ಸ್ವಲ್ಪ ಹೊತ್ತು ಅವ್ರು ಸ್ವಲ್ಪ ಹೊತ್ತು ನಾನು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಅವಳನ್ನ ಹಿಡ್ಕೊಂಡು ಆಟ ಆಡಿಸ್ಕೊಂಡು ಕೂತಿದ್ವಿ. ಅವಳು ಅವ್ರ ಡ್ಯಾಡಿ ಜೊತೆ ಅಂತೂ ಕಂಫರ್ಟಬಲ್ ಆಗಿರ್ತಾಳೆ, ಆಟ ಆಡಿಕೊಂಡು ಗಲಾಟೆ ಎಲ್ಲ ಏನೂ ಮಾಡೋಕ್ಕೋಗಲ್ಲ. ಅಲ್ಲ ನಾವು ಬೀಚಲ್ಲೆಲ್ಲ ಆಟ ಆಡಿ ಮುಗಿಸಿ ಆಮೇಲೆ ನಾವು ಫ್ರೆಶ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ರೆಡಿ ಆದಮೇಲೆ ಅಂತ ಹೇಳ್ಬಿಟ್ಟು ಬೀಚ್ ಹತ್ರ ಬಂದಿದ್ವಿ. ಮತ್ತೆ ಅಲ್ಲಿ ಹ್ಯಾಟು ಎಲ್ಲ ತಗೊಂಡು ಅವಳು ಬೀಚಲ್ಲಿ ಫೋಟೋ ಚೆನ್ನಾಗಿ ಕಾಣಿಸುತ್ತಲ್ಲ ಅಂದ್ಬಿಟ್ಟು ಅಲ್ಲೂ ಸ್ವಲ್ಪ ಹೊತ್ತು ತಕ್ಕೊಂಡು ಹಾಗೆ ಮತ್ತೆ ರಿಟರ್ನ್ ಮನೆಗೆ ಹೊರಟ್ವಿ. ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು, 2 o'clock. ಬೀಚ್ ಹತ್ರನೇ ಫಿಶ್ ಎಲ್ಲ ಮಾಡಿರ್ತಾರಲ್ಲ ಅದೆಲ್ಲ ಊಟ ಮಾಡಿಕೊಂಡು ಹೊರಟ್ವಿ ಬ್ಯಾಂಗ್ಳೂರ್ ಕಡೆ. ಹಾಗೆ ಇಲ್ಲಿ ಮಿಡಲಲ್ಲಿ ಸ್ವಲ್ಪ ಕಾಫಿಗೆ ಅಂತ ಹೇಳ್ಬಿಟ್ಟು ಹೋಟೆಲಲ್ಲಿ ನಿಲ್ಲಿಸಿದ್ವಿ. ಅಲ್ಲಿ ನೋಡಿ ಮಳೆ ಎಲ್ಲ ಬಂದ್ಬಿಟ್ಟಿದೆ. ಅವಳು ನಮ್ಮ ಪಾಪಗೂ ಸ್ವಲ್ಪ ಬೇಜಾರಾಗಿರುತ್ತಲ್ಲ ಕೂತ್ಕೊಂಡು, ಓಡಾಡಲಿ ಅಂತ ಹೇಳ್ಬಿಟ್ಟು ಅವಳಿಗೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ಹೊರಗಡೆ. ಅಲ್ಲಿ ಚೆನ್ನಾಗಿ ಓಡಾಡಿದ್ಲು. ಅಲ್ಲಿ ಅವಳು ಎಂಜಾಯ್ ಮಾಡ್ಕೊಂಡು ಅವಳು ಸಹ ಟ್ರಿಪ್ಪಲ್ಲಿ ಅಳ್ಳೋದೆಲ್ಲ ಮಾಡಿಲ್ಲ, ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಬಂದಳು. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅವಳಿಗೂ. ನಂಗೆ ವಾಯ್ಸು ಕೊಡೋಕೆ ಬಿಡ್ತಿಲ್ಲ, ಅಂತಿರ್ತಾಳೆ ಸುಬ್ಬಿ. ಇಲ್ಲಿ ನೋಡಿ ಹಾಗೆ ಎಷ್ಟು ವೆದರು ಇಲ್ಲಿಂದ ಇಲ್ಲಿಗೆ ಎಷ್ಟು ಚೇಂಜ್ ಅಂದರೆ, ಆ ಕಡೆ ಬೆಟ್ಟದ ಹತ್ರ ಎಲ್ಲ ಮಳೆ, ಈ ಕಡೆ ಎಲ್ಲ ಅಷ್ಟು ಮಳೆ ಇಲ್ಲ. ಅಲ್ಲಿ ನೋಡಿ ಆ ಬೆಟ್ಟದ ಮೇಲೆ ಮಾತ್ರ ಮಳೆ ಬೀಳ್ತಿದೆ, ಆ ಕಡೆ ಈ ಕಡೆ ಎಲ್ಲ ಏನೂ ಇಲ್ಲ. ಚೆನ್ನಾಗಿತ್ತು ವೆದರು. ಹಾಗೆ ಇಲ್ಲಿ ಚಾರ್ಮುಡಿ ಘಾಟಿಂದ ಬಂದ್ವಿ ನಾವು ಬರ್ತಾ, ಬೇಲೂರು ರೋಡ್ ಕಡೆಯಿಂದ ಬರೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಚೆನ್ನಾಗಿತ್ತು ಅಂದರೆ ಗಾಡಿಗಳು ತುಂಬ ಇದ್ವು, ಗಾಡಿಗಳ ಹಿಂದೆ ಹೋಗೋದೇ ಆಗೋಗ್ಬಿಟ್ಟಿತ್ತು. ಚೆನ್ನಾಗಿತ್ತು. ಆ ಚಾರ್ಮುಡಿ ಘಾಟ್ ಚೆನ್ನಾಗಿದೆ, ಫುಲ್ಲು ಮರ ಗಿಡಗಳು ತುಂಬ ಜಾಸ್ತಿ ಅಲ್ಲಿ, ಅದು ಚೆನ್ನಾಗಿದೆ. ಮತ್ತು ವ್ಯೂ ಸಹ ಚೆನ್ನಾಗಿದೆ. ಅಲ್ಲಿಂದ ಬರೋಷ್ಟೊತ್ತಿಗೆ ನೈಟ್ ಆಗೇ ಹೋಯಿತು. ನಾವು ಮನೆ ರೀಚ್ ಆಗೋ ಅಷ್ಟೊತ್ತಿಗೆ 1 o'clock ಆಗೋಗಿತ್ತು. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.